ಆಮೇಲೆ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀವಿ. ಸಾಧ್ಯತೆಗಳು 80% ಇದೆ. ಅವರು ಬರುವ ಸಾಧ್ಯತೆಗಳು 80% ಇದೆ. ಅದು ನಮಗಿನ್ನೂ ಖಚಿತ ಆಗಿಲ್ಲ. ಅವ್ರು ಬರೋ ಸಾಧ್ಯತೆಗಳು ಏನು ಉಳಿದು ನಾವು ಏನು ಹೇಳಿದ್ದೀವಿ, ರಾಕೇಶ್ ಅಡಿಗ ಅವರಾಗಿರ್ಬೋದು, ಜೊತೆಗೆ ಬಂದ ನಮ್ಮ ಮುರಳಿಯವರಾಗಿರ್ಬೋದು, ಡಾಲಿಯವರಾಗಿರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಅವರೆಲ್ಲ ಬರ್ಬೋದು. ಜೊತೆಗೆ ಈಗ ನಮಗೆ ಖಚಿತ ಕೊಟ್ಟರೆ ಸುನೀಲ್ ಸರು ಮತ್ತು ನಮ್ಮ ಕಾರ್ತಿಕ್ ಅವರು ಬಂದ್ಬಿಟ್ರು ಅಂತಂದರೆ ಓಕೆ, ಎಲ್ಲ ಬನ್ನಿ. ಆಮೇಲೆ ಇನ್ನೊಂದು ಬಹಳ ಒಂದು ಹೇಳೋದು ಮರ್ತಿದೆ, ಯಾವುದೇ ಕಾರಣಕ್ಕೂ ಚೇರ್ ಹಾಕಿರಲ್ಲ ಅಲ್ಲಿ. ಸಹಜವಾಗಿ ಕನ್ನಡದ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ, ಕನ್ನಡದ ನಿರ್ದೇಶಕರಿದ್ದಾರೆ ಮತ್ತು ನಟರಿದ್ದಾರೆ. ಈ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಬಗ್ಗೆ ಇನ್ನೂ ಜಾಗೃತಿ ಆಗ್ಬೇಕನ್ಸುತ್ತೆ. ಯಾಕಂತಂದ್ರೆ ಥಿಯೇಟರ್ಗಳ ಸಮಸ್ಯೆ, ಪರಭಾಷೆ ಸಿನಿಮಾಗಳು. ನಿಜ ಸರ್, ನಾವು ಕನ್ನಡ ಪರ ಹೋರಾಟಗಾರರೇ ಅವತ್ತಿಂದನೂ ಸಹ ಸರ್. ಕನ್ನಡಿಗ ಕರ್ನಾಟಕ ಅನ್ನೋದು ನಮ್ಮ ಸಿದ್ಧಾಂತ. ಸೊ ಆ ಸಿದ್ಧಾಂತದ ಅಡಿಯಲ್ಲಿ ಕನ್ನಡ ಸೇರ್ಕೋತು. ಕನ್ನಡಿಗ ಅಂತಂದಾಗ ಖಾಲಿ ಯಾರೋ ಸಾಮಾನ್ಯ ನಾಗರಿಕರು ಅಷ್ಟೇ ಕನ್ನಡಿಗರಲ್ಲ, ನಮ್ಮ ಸಿನಿಮಾ ನಿರ್ದೇಶಕರು, ನಟರು ಎಲ್ಲರೂ ಸೇರಿಕೊಂಡ್ರು ಅಲ್ಲಿ. ಕನ್ನಡಿಗರು ಅಂತಂದಮೇಲೆ ಮುಗಿದೋಯ್ತು. ನಾವು ಸಾಕಷ್ಟು ಬಾರಿ ಚಲನಚಿತ್ರರಂಗದ ಸಮಸ್ಯೆಗಳಾದಾಗ ಖಂಡಿತವಾಗ್ಲೂ ಸ್ಪಂದಿಸಿದ್ದೀವಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈಗ ನೋಡಿ, ನಮ್ಮದೇ ಕನ್ನಡದ ಹಾಡುಗಳು ಪಬ್ಗಳಲ್ಲಿ ಹೆಚ್ಚಿನ ಬರೀ ಇಡೀ ಈಗ ನೀವು ಹೋಗಿ ಒಂದು ಪಬ್ಬಲ್ಲಿ ಕೂತ್ಕೋತು ಅಂತಂದರೆ ನಿಮಗೆ 89% ನಿಮ್ಗೆ ಅಲ್ಲಿ ಯಾರೋ ಬರೋ ಅಂಥ ಹಿಂದಿಯವನಿಗೆ ಅವನ ಭಾಷೆಯಲ್ಲಿ ಸರ್ವಿಸ್ ಸಿಗುತ್ತೆ, ಯಾರೋ ಇಂಗ್ಲೀಷ್ ಅವನಿಗೆ ಅವನ ಭಾಷೆಯಲ್ಲಿ ಸರ್ವಿಸ್ ಸಿಗುತ್ತೆ. ಅವನು ದುಡ್ಡೇ ಕೊಡೋದು, ನಮ್ಮ ಕನ್ನಡದವ್ರು ಹೋಗಿ ದುಡ್ಡೇ ಕೊಡೋದು, ಅವನ ಭಾಷೆಯಲ್ಲಿ ಅವನಿಗೆ ಸರ್ವಿಸ್ ಸಿಗುತ್ತೆ. ಅದು ಒಬ್ಬ ಕನ್ನಡದವ್ನು ದುಡ್ಡು ಕೊಟ್ಬಿಟ್ಟು ಬೇಡ್ಕೋಬೇಕಾಯ್ತು ನಮ್ಮ ಜಾಗದಲ್ಲಿ. ಸೊ ನಮ್ಮ ಚಲನಚಿತ್ರಗಳ ಹಾಡುಗಳು ಅಲ್ಲಿ ನಾವು ಪ್ಲೇ ಆದಾಗ ಹೊಸ ಹಾಡುಗಳು ಪ್ಲೇ ಆಗ್ಬೋದು ಅಲ್ಲಿ. ಅದು ಯಾವುದೋ ಒಂದು ಹಿಟ್ ಸಾಂಗಿಂದ ಆ ಚಿತ್ರಕ್ಕೆ ಒಂದು ಒಳ್ಳೆ ಇದು ಸಿಗ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಅಂತಲ್ಲ, ಅವತ್ತಿಂದ ಇವತ್ತವರೆಗೂ ಸರ್ ನಮ್ಮ ಚಿತ್ರರಂಗದ ನಟರು ಮತ್ತು ನಮ್ಮ ಚಿತ್ರರಂಗದ ನಿರ್ದೇಶಕರು ಯಾವತ್ತೂ ಕನ್ನಡದ ವಿಚಾರ ಅಂತಂದಾಗ, ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಬಂದು ಸ್ಪಂದಿಸ್ತಾ ಇದ್ದಾರೆ ಅಂತಂದಾಗ ಅವರ ಜೊತೆ ಸದಾ ನಾವಂತೂ ಇದ್ದೇ ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ಅವರು ಡೊಳ್ಳು ಅಂತಾನೆ ಒಂದು ಸ್ಟೇಟ್ ಅವಾರ್ಡ್ ಮೂವಿ ಮಾಡಿದ್ರು. ಹೌದು, ನ್ಯಾಷನಲ್ ಅವಾರ್ಡ್ ಮೂವಿ ಮಾಡಿದ್ರು ಪವನ್ ಒಡೆಯರ್ ಕಾರ್ತಿಕ್ ಅವರು. ಸೊ ಅದೆಲ್ಲ ಅಂದ್ರೆ ಹೆಚ್ಚಿನ ಜನಸಂಖ್ಯೆಗೆ ರೀಚ್ ಆಗಿಲ್ಲ ಅವಾರ್ಡ್ ಮೂವಿ ಅನ್ನೋ ಥರದ್ದು ಇತ್ತು. ಪಕ್ಕ ಕಮರ್ಷಿಯಲ್ ಮೂವಿ ಕೂಡ ಅದು. ಕನ್ನಡ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯುವಂತ ಒಂದು ಸಿನಿಮಾ ಸರ್ ಅದು. ನಮ್ಮ ಕಲೆ ನೀವು ಹೇಳಿದ್ರೆ ಡೊಳ್ಳು ಕುಣಿತ ಮಾಡಿಸ್ತಾ ಇದೀವಿ ಅಂತ, ಅದೇ ರೀತಿ ಅಲ್ಲ ನಿಮ್ಮ ಕಡೆಯಿಂದ ಪರ್ಫಾರ್ಮ್ ಮಾಡಿಸ್ಬಿಡೋಣ, ನೀವೇನು ಮಾಡಿದ್ದೀವಿ. ಆಮೇಲೆ ಬೆಳ್ಳುಳ್ಳಿ ಕಬಾಬು ಏನು ಟ್ರೆಂಡ್ ಆಗಿದೆ ಈಗ. ಆಮೇಲೆ ಕರಿಮಣಿ ಮಾಲೀಕ ಎಲ್ಲ ಸಾಂಗ್ಗಳನ್ನ ಬೇರೆ ರೀತಿ ಟಚ್ ಕೊಟ್ಟು, ಅಂದರೆ ಅದೆಲ್ಲ ನಾವು ಹೇಳ್ತಾ ಇಲ್ಲ ಯಾವುದನ್ನು. ಪ್ರತಿಯೊಂದು ಕನ್ನಡದ ಹಳೆಯ ನಟರ ಇಂದ ಹಿಡಿದು ಹೊಸ ನಟರು ವರೆಗೂ ಹಳೆಯ ಹಾಡುಗಳು, ಹೊಸ ಹಾಡುಗಳು, ಪ್ರತಿಯೊಂದು ವಿಭಿನ್ನವಾಗಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ನಮ್ಮ ನಾಡಿನ ಆಳದಂಥ ಇತಿಹಾಸ ಪುರುಷರು ಮತ್ತು ನಮ್ಮ ನಾಡಿಗಾಗಿ ಕೊಡುಗೆ ಕೊಟ್ಟಂಥ ಎಲ್ಲರೂ ವಿಚಾರಗಳು ನೀವೆಲ್ಲ ಅದರ ಇಡೀ ಆ ಕಾರ್ಯಕ್ರಮದಲ್ಲಿ ಗೊತ್ತಿಲ್ಲದೆ ಇದ್ದಂಗೆ ಅದೆಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತದೆ. ಆ ಜಾಗಕ್ಕೆ ಬಂದಂಥ ಪ್ರತಿಯೊಬ್ಬರಿಗೂ ಅವ್ರು ಹೋಗಿ ಮತ್ತೆ ಮುಂದಿನ ವರ್ಷ ಯಾವಾಗಪ್ಪ ಇದು ಕನ್ನಡ ಕುಣಿತ ಅನ್ನೋ ರೀತಿ ಅವ್ರಿಗೆ ಅನಿಸ್ಬೇಕು. ಆ ರೀತಿ ಒಂದು ಕಾರ್ಯಕ್ರಮ ಕನ್ನಡ ಕುಣಿತ ಅದಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಅಂತಂದಾಗ ಕನ್ನಡ ಕುಣಿತ ಅನ್ನೋ ಒಂದು ಕನ್ನಡದ ಹಬ್ಬ ನೆನಪಾಗಬೇಕು ಅನ್ನೋದು ನಮ್ಮೆಲ್ಲರ ಕನ್ನಡಕ್ಕೋಸ್ಕರ ಸರ್. ಯಾವಾಗಲೂ ಏನೇ ಕಾರ್ಯಕ್ರಮ ಇದ್ರು ಬಿಡು ಮಾಡ್ಕೊಂಡು ಬಂದೇ ಬರ್ತೀವಿ ಕನ್ನಡಕ್ಕೋಸ್ಕರ ಸರ್. ಹೌದಾ ಸರ್? ಇಲ್ಲ ಸರ್, ಸಂಜೆ 6 ಗಂಟೆಗೆ 24ನೇ ತಾರೀಕು ಫೆಬ್ರವರಿ ಸಂಜೆ 6 ಗಂಟೆಯಿಂದ 10:30 ಈ 10:30 ಸರ್ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಸತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮ. ಮೊದಲ ಅರ್ಧ ಗಂಟೆ ಹಾಡುಗಳು, ಎರಡನೇ ಅರ್ಧ ಗಂಟೆ ರ್ಯಾಪ್ ಸಾಂಗ್ಸು, ಮೂರನೇ ಅರ್ಧ ಗಂಟೆ ಜಾನಪದ ಹಾಡುಗಳು. ಈ ಅರ್ಧ ಗಂಟೆ ಗ್ಯಾಪ್ ಮಧ್ಯೆ ಅಂದರೆ ಈಗ ಕುಣಿತಾ ಇರ್ತಾರೆ, ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಬೇಕು ಅಂತಂತ ನಾವು ಸುಮ್ಮನೆ ಖಾಲಿ ಸ್ಟೇಜ್ ಇಡೋಕ್ಕಾಗಲ್ಲ. ಸೊ ಆ ಅರ್ಧ ಗಂಟೆ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಏನು ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳೇನಿದೆ ನಮ್ಮ ಕರ್ನಾಟಕದ್ದು ಈ ಡೊಳ್ಳು ಕುಣಿತ ಈ ಥರದ್ದು ಪ್ರತಿ ಅರ್ಧ ಗಂಟೆಗೆ ಒಂದು ಸತಿ ಪರ್ಫಾರ್ಮ್ ಆಗ್ತಾ ಹೋಗ್ತದೆ. ಇದ್ರ ಮಧ್ಯೆ DJ ಆಲ್ರೆಡಿ ಪ್ರಾರಂಭ ಆಗೋಗಿರ್ತದೆ 6 ಗಂಟೆಗೆ. ಸ್ವಲ್ಪ ನಮ್ಮ ಜನರು ಬಂದ ತಕ್ಷಣ ಆಮೇಲೆ ಇನ್ನೊಂದು ಇಲ್ಲಿಂದ ಒಂದು ಸಂದೇಶ ಕೊಟ್ಬಿಡ್ತಾ ಇದ್ವಿ, ಚೇರ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಿರಲ್ಲ ಹಂಗೆ ಅಂದ್ಬಿಟ್ಟು ಮನೆಯಿಂದ ತರಕ್ಕೆ ಹೋಗ್ಬೇಡಿ ಚೇರ್ನ. ಯಾಕಂದರೆ ಅಲ್ಲಿ ನೀವು ಬಂದ ಮೇಲೆ ಕುಣಿಲೇಬೇಕು. ನಾವು ಕುಣಿತಾ ಇರೋದು ಯಾತಕ್ಕೋಸ್ಕರ? ಕನ್ನಡಕ್ಕೋಸ್ಕರ. ಆಗಿದೆ ಸರ್, ಎಲ್ಲ ಪೊಲೀಸ್ ವ್ಯವಸ್ಥೆ ಇದೆ, ಟ್ರಾಫಿಕ್ಕು, ಪೊಲೀಸು ಎಲ್ಲ ಸಂಪೂರ್ಣವಾದ ವ್ಯವಸ್ಥೆ ಭದ್ರವಾಗಿ ಎಲ್ಲ ಪ್ರತಿಯೊಂದು ಏನು ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಏನೂ ತೊಂದರೆ ಆಗದ ರೀತಿ ನಮ್ಮದೇ ತಂಡದ ಒಂದು 100ರಿಂದ 150 200 ಜನ ಅಲ್ಲಿ ಒಂದು ಸ್ವಯಂ ಸೇವಕರಾಗಿ ಪೂರ್ತಿಯಾಗಿ ಎಲ್ಲಿರ್ತಾರೆ ಪೊಲೀಸ್ ಜೊತೆ ಸಹಕರಿಸಿ ಅವ್ರ ಜೊತೆಗೆ ಸಂಪೂರ್ಣವಾಗಿ ಮತ್ತು ಲೇಡೀಸ್ಗೆ ಮತ್ತು ಎಷ್ಟೋ ಜನ ಲೇಡೀಸ್ ಬರ್ತಾ ಇದೀವಿ ಅಂತ ಅನ್ಬೋದು, ನಿಮ್ಗೆ ಯಾವುದೇ ಥರ ತೊಂದರೆ ಆಗದಂಗೆ ಒಂದು ಬ್ಯಾರಿಕೇಡ್ ಇಟ್ಟು ಅವ್ರು ಸಪ್ರೇಟ್ ಕುಣಿಯೋದಕ್ಕೆ ಅಂತಲೇ ಒಂದು ಜಾಗ ಮಾಡಿ ಸಪ್ರೇಟ್ ಜೆಂಟ್ಸ್ಗೆ ಹಿಂದ್ಗಡೆ ಒಂದು ಇದಿಟ್ಟು ಎಲ್ರಿಗೂ ಯಾವುದೇ ತೊಂದರೆ ಆಗದ ರೀತಿ ನಾವು ಕಾರ್ಯಕ್ರಮವನ್ನು ಈ ರೀತಿ ಆಯೋಜನೆ ಮಾಡಿದ್ದೀವಿ ಸರ್. 3000 ಜನ ಸೇರ್ತಾರೆ ಅಂದ್ಕೊಂಡ್ರೆ ನಿಮ್ಮ ಕ್ಯಾಮ್ರಾಗ ನೋಡಿ 10,000 ಜನ ಬರೋಂಗಿಲ್ಲ. ದಯವಿಟ್ಟು ಪ್ರಚಾರ ಮಾಡಿ.
ಕಾರ್ಯಕ್ರಮಕ್ಕೆ 2,000-2,500 ಜನ ಸೇರ್ತಾ ಇರೋದ್ರಿಂದ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಆದಂಗೆ ನಮ್ಮ ಸಂಘಟನೆ ಕಡೆಯಿಂದನೇ ಪ್ರತ್ಯೇಕವಾಗಿ ಬೌನ್ಸರ್ಸ್ ಮತ್ತೊಂದು ವ್ಯವಸ್ಥೆ ಮಾಡಿರ್ತೀವಿ. ಕಪಲ್ಸ್ ಬೇಕಾದ್ರೆ ಅವ್ರು ಸೇರಿ ಕಪಲ್ಸ್ ಡ್ಯಾನ್ಸ್ ಆಡ್ಬೋದು. ಆದರೆ ಒಂದೇ ಒಂದು ಪ್ರತಿಯೊಬ್ಬರು ಕನ್ನಡದ ಬಾವುಟ ಇಟ್ಕೊಂಡೇ ಡ್ಯಾನ್ಸ್ ಆಡಬೇಕು. ಯಾಕಂದ್ರೆ ಇದು ಕನ್ನಡದ ಕಾರ್ಯಕ್ರಮ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಬೇಕಾಗಿ ವಿನಂತಿ. ಕನ್ನಡದ ಬಾವುಟ ತನ್ನಿ ಬರಬೇಕಾದ್ರೆ ನಿಮ್ಮ ಮೊಬೈಲ್ಗಳು ತೊಗೊಬನ್ನಿ, ರೀಲ್ಸ್ ಮಾಡಿ, ನೀವೇನಾದರೂ ಮಾಡಿ, ನೀವು ಮಾತಾಡಿ, ಬೈರಿ, ಕೂಗಾಡಿ, ಕಿರ್ಚಾಡಿ, ನೀವೇನು ಬೇಕಾದ್ರೂ ಮಾಡಿ ಕಾರ್ಯಕ್ರಮದಲ್ಲಿ, ಆದರೆ ಕನ್ನಡದಲ್ಲಿ ಮಾಡಿ. ಇನ್ನೇನಾದ್ರು ಪ್ರಶ್ನೆ ಇದೆಯಾ ಸರ್? ಏನಾದರೂ ಹೇಳಿದ್ದಿದ್ರೆ ಕೇಳ್ಬೋದು.